ಹಲೋ ಆಲ್, ಎಲ್ರಿಗೂ ಸ್ವಾಗತ. ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಆದಂಥ ಈ ನೋಟಿಫಿಕೇಶನ್ ಏನಿದೆ, ಇದರ ರಿಲೇಟೆಡ್ ಒಂದು ಕ್ಲಾರಿಟಿ ಇಲ್ಲ ಸರಿಯಾಗಿ, ಸೊ ಇನ್ನೊಂದು ವಿಡಿಯೋ ಮಾಡಿ ಎಕ್ಸೆಟ್ರಾ ಅಂತ ಎಲ್ಲ ರಿಕ್ವೆಸ್ಟ್ ಬರ್ತಿತ್ತು. ಸೊ ಹಾಗಾಗಿ ಈ ಒಂದು ಸ್ಪೆಸಿಫಿಕ್ ವಿಡಿಯೋ, ಈ ಸ್ಪೆಸಿಫಿಕ್ ಡಾಕ್ಯುಮೆಂಟ್ ಏನಿದೆ, ಈ ನೋಟಿಫಿಕೇಷನಲ್ಲಿ ನಮಗೆ ಕೆಲವು ಚೇಂಜಸ್ ಬಗ್ಗೆ ಮಾತನಾಡ್ತಿದ್ದೀವಿ. ಆ್ಯಂಡ್ ದಟ್ ಈಸ್ ಚೇಂಜಸ್ ರಿಲೇಟೆಡ್ ಟು ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ 2004 ಏನಿತ್ತು, ಅದನ್ನು ನಾವೀಗ ಕೆಲವು ರೂಲ್ಸ್ ಏನಿದೆ ಅದನ್ನು ಬದಲಾಯಿಸಿದ್ದೀವಿ. ಸೊ ಹಾಗಾಗಿ ಅದರ ರಿಲೇಟೆಡ್ ನೋಟಿಫಿಕೇಶನ್. ಆ್ಯಂಡ್ ಆಲ್ಸೋ ಈ ನೋಟಿಫಿಕೇಷನಿಗೆ ಸುಪ್ರೀಂ ಕೋರ್ಟಲ್ಲಿ 3 ಇಯರ್ಸ್ನ ಮ್ಯಾಂಡೇಟ್ರಿ ಪ್ರಾಕ್ಟಿಸ್ ರೂಲ್ ರಿಲೇಟೆಡ್ ನಡೀತಿರುವಂಥ ರಿವ್ಯೂ ಪಿಟಿಷನ್ಗೆ ಏನು ಸಂಬಂಧ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಈ ಡೌಟನ್ನು ಕ್ಲಿಯರ್ ಮಾಡೋಣ. ಸೊ 3 ಇಯರ್ಸ್ ಮ್ಯಾಂಡೇಟ್ರಿ ಅಂತ ಹೇಳಿ ನಾವು ಪ್ರೀವಿಯಸ್ ಲಾಸ್ಟ್ ಇಯರಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ, ಆ್ಯಂಡ್ ಅದರಿಂದ 3 ಇಯರ್ಸ್ ಮ್ಯಾಂಡೇಟರಿ ಅಂತ ಹೇಳಿ ಕಾಯ್ತಿದ್ವಿ. ಕರ್ನಾಟಕದಲ್ಲಿ 3 ಇಯರ್ಸ್ ಮ್ಯಾಂಡೇಟರಿ ಇರುವಂಥ ನೋಟಿಫಿಕೇಶನ್ ಈ ವರ್ಷ ಕಾಲ್ ಆಗಬೇಕು. ಬಿಕಾಸ್ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಮುಂಚೆನೇ ಬಂದಿತ್ತು, ಸೊ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಈಗ ನಾವು ಈ ನೋಟಿಫಿಕೇಶನ್ ರಿಲೀಸ್ ಮಾಡೋಕ್ಕೆ ಮುಂಚೆ ಅಗೇನ್ ರಿವ್ಯೂ ಪಿಟಿಷನ್ ಬಂದಿದೆ. ಸೊ ಆ ರಿವ್ಯೂ ಸುಪ್ರೀಂ ಕೋರ್ಟಲ್ಲಿ ಏನಿದೆ ಅದರ ಡಿಸ್ಕಷನ್ ನಡೀತಿದೆ, ಸೇಯಿಂಗ್ ದ್ಯಾಟ್ ಇದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಸೇರಿ ಹಾಕಿರೋವಂಥದ್ದು ಜಾಸ್ತಿ ಸ್ಟೂಡೆಂಟ್ಸನ್ನ ಸೆಳೆಯೋದಕ್ಕೆ. ಸೊ ಹಾಗಾಗಿ ಅಷ್ಟೇ. ಸೊ ನಮಗೆ ಬೇಕಿರೋದು ಎಫಿಷಿಯೆಂಟ್ ಜಡ್ಜಸ್. ಸೊ 3 ಇಯರ್ಸ್ ಪ್ರಾಕ್ಟೀಸ್ ರೂಲ್ ಮ್ಯಾಂಡೇಟ್ರಿ ಇರಲೇಬೇಕು ಅನ್ನೋದು. ಸೊ ಈಗ ಈ ನೋಟಿಫಿಕೇಷನ್ನ ಒಂದು ಆ ಜಡ್ಜ್ಮೆಂಟ್ ಏನು ನಡೀತಿದೆ ಇದ್ರದ್ದು ನಮಗೆ ಜಡ್ಜ್ಮೆಂಟ್ ಬರೋದಿದೆ. ಈ ರಿವ್ಯೂ ಪಿಟಿಷನ್ ಏನು ನಡೀತಿದೆ ಅದರದ್ದು ಆನ್ 20th of March. ಸೊ 20th ಮಾರ್ಚಿಗೆ ಮೋಸ್ಟ್ ಪ್ರಾಬಬ್ಲಿ ಜಡ್ಜ್ಮೆಂಟ್ 3 ಇಯರ್ ಪ್ರಾಕ್ಟೀಸ್ ರೂಲ್ ಮ್ಯಾಂಡೇಟರಿ ಇರಲೇಬೇಕು ಅನ್ನೋದನ್ನೇ ಸಜೆಸ್ಟ್ ಮಾಡುತ್ತೆ ಅಂತಲೇ ಆಗಿರುತ್ತೆ ಬಹುಶಃ. ಬಿಕಾಸ್ ಮೆಜಾರಿಟಿ ಲಾಸ್ಟ್ ಏನು ಹಿಯರಿಂಗ್ ಇತ್ತು ಅದರಲ್ಲಿದ್ದಂಥ ವ್ಯೂ ಪಾಯಿಂಟ್ ಇದೇ ಆಗಿತ್ತು. ಆ್ಯಂಡ್ ಆಲ್ಸೋ ಸುಮಾರು ಕಾಲೇಜಸ್ ಎಕ್ಸೆಟ್ರಾ ಹೈಕೋರ್ಟ್ಸಿಗೆ ಎಲ್ಲ ನಿಮ್ಮ ಒಪಿನಿಯನ್ ಕೊಡಿ ಅಂತ ಹೇಳುವಾಗ ಕರ್ನಾಟಕ ಕ್ಲಿಯರ್ ಸ್ಟ್ಯಾಂಡನ್ನು ಕೊಟ್ಟಿತ್ತು. ಹೈಕೋರ್ಟ್ ಆ್ಯಂಡ್ NLU ಸೇಯಿಂಗ್ ದ್ಯಾಟ್ ನಮಗೆ 3 ಇಯರ್ಸ್ ರೂಲ್ ಬೇಕೇ ಬೇಕು. ಆ್ಯಂಡ್ ಆಲ್ಸೋ ಮೆಜಾರಿಟಿ ಇದೇ ಒಂದು ಒಪಿನಿಯನನ್ನು ಕೊಟ್ಟಿರೋದು. ಸೊ ಗೋಯಿಂಗ್ ಬೈ ಮೆಜಾರಿಟಿ ಒಪಿನಿಯನ್ ಆಲ್ಸೋ ಈ ಜಡ್ಜ್ಮೆಂಟೇ ಬರುತ್ತೆ ಅನ್ನೋದು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆಫ್ಟರ್ ದ ಜಡ್ಜ್ಮೆಂಟ್, ಸೂನ್ ಆಫ್ಟರ್ ಜಡ್ಜ್ಮೆಂಟ್ ಮೈಟ್ ಬಿ ನಮಗೆ ನಮ್ಮ ಈ ವರ್ಷದ ನೋಟಿಫಿಕೇಶನ್ ಕೂಡ ಸಹ ರಿಲೀಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ಇದು ನಿಮ್ಮ ಸುಪ್ರೀಂ ಕೋರ್ಟ್ನ ಒಂದು ವ್ಯೂ ಪಾಯಿಂಟ್. ಆ್ಯಂಡ್ ಆ 3 ಇಯರ್ಸ್ನ ಬರಬಹುದು ಅನ್ನೋಂಥದ್ದು ಏನು ಪಾಯಿಂಟ್ ಇದೆ. ಅದರ ಜೊತೆ ಇಲ್ಲಿ ಈ ವಿಡಿಯೋ ಸ್ಪೆಸಿಫಿಕ್ ಆಗಿ ನಾವು ಸಿವಿಲ್ ಜಡ್ಜ್ ಎಕ್ಸಾಮ್ ಬಗ್ಗೆ ಮಾತನಾಡೋಣ. ಬಿಕಾಸ್ ಈ ನೋಟಿಫಿಕೇಷನಲ್ಲಿ ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಈ 3 ಎಕ್ಸಾಮ್ಸ್ ಅಥವಾ ಈ 3 ಪೋಸ್ಟ್ ಡಿಸಿಗ್ನೇಷನ್ಸ್ಗೆ ಯಾವ ರೀತಿ ಅಪಾಯಿಂಟ್ ಆಗ್ತಾರೆ ಅನ್ನೋದರ ಬಗ್ಗೆ ಮಾತನಾಡ್ತಿದೆ. ವೇರ್ ಎಲ್ಲರಿಗೂ ಗೊತ್ತು ಸೀನಿಯರ್ ಸಿವಿಲ್ ಜಡ್ಜ್ ಎಕ್ಸಾಮ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಲ್ಲ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬರೀ ಸಿವಿಲ್ ಜಡ್ಜ್ ಆ್ಯಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಅಷ್ಟೇ ಇರೋದು. ಸೀನಿಯರ್ ಸಿವಿಲ್ ಜಡ್ಜ್ ನೀವು ಡೈರೆಕ್ಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿಂದ ಆಗಬಹುದು, ಹಾಗೇನೆ ಪ್ರಮೋಷನ್ ಮುಖಾಂತರನೂ ಆಗಬಹುದು. ಸಪ್ರೇಟಾಗಿ 2 ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ, ಇಲ್ಲಾಂದರೆ ವಿಡಿಯೋ ಲೆಂದಿ ಆಗುತ್ತೆ. ಸೊ ನಾನು ಡಿಸ್ಟ್ರಿಕ್ಟ್ ಆ್ಯಂಡ್ ಸೀನಿಯರ್ ಸಿವಿಲ್ ಜಡ್ಜ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಸಿವಿಲ್ ಜಡ್ಜ್ ಎಕ್ಸಾಮ್ ಬಗ್ಗೆ ಸಿವಿಲ್ ಜಡ್ಜ್ ಅಂತ ಹೇಳಿದ್ರೆ ಬರೀ ಸ್ಪೆಸಿಫಿಕ್ ಆಗಿ 3 ಇಯರ್ಸ್ ಪ್ರಾಕ್ಟೀಸ್ ರೂಲ್ ಬಗ್ಗೆ ಅಷ್ಟೇ ಅಲ್ಲ, ಇಂಟರ್ವ್ಯೂ ರಿಲೇಟೆಡ್ ಕೂಡ ಸಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ 3 ಇಯರ್ ಪ್ರಾಕ್ಟೀಸ್ ಮ್ಯಾಂಡೇಟರಿ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದು, ಆಲ್ಸೋ ನಮಗೆ ಇಂಟರ್ವ್ಯೂ ಅಲ್ಲಿನೂ ಸಹ ನೀವು ಮಿನಿಮಮ್ ಮಾರ್ಕ್ಸ್ ತರಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಮುಂಚೆ ತನಕ ನಮಗೆ ಇಂಟರ್ವ್ಯೂಗೆ ಮಿನಿಮಮ್ ಮಾರ್ಕ್ಸ್ ಇರಲಿಲ್ಲ. ಪ್ರಿಲಿಮ್ಸಿಗೆ 50 and 60 ಪಾಸಿಂಗ್ ಮಾರ್ಕ್, ಆ್ಯಂಡ್ ಆಲ್ಸೋ ಅದಕ್ಕಿಂತ ಮೇಲೆ ಬರಬೇಕು, ಮೆರಿಟಲ್ಲಿ ಬರಬೇಕು ಮೇನ್ಸ್ ಕೊಡೋದಕ್ಕೆ. ಆ್ಯಂಡ್ ಮೇನ್ಸಲ್ಲಿನೂ ಎಲ್ಲ ಪೇಪರ್ಸಲ್ಲೂ 4 ಪೇಪರಲ್ಲಿ 50 ಮಾರ್ಕ್ ಇಸ್ ಪಾಸಿಂಗ್ ಮಾರ್ಕ್, ಆ್ಯಂಡ್ ಅದಕ್ಕಿಂತ ಜಾಸ್ತಿ ನೀವು ಮೆರಿಟಲ್ಲಿ ಬಂದ್ರೇ ನೀವು ಇಂಟರ್ವ್ಯೂ ಕೊಡ್ತಿರೋದು. ಈಗ ಹೇಳ್ತಿರೋದು ಇಂಟರ್ವ್ಯೂ ಅಲ್ಲಿನೂ ಸಹ ನಿಮಗೆ ಮಿನಿಮಮ್ ಮಾರ್ಕ್ಸ್ ಇದೆ, ವಿಚ್ ಇಸ್ 20% ಆ್ಯಂಡ್ 25%. ರಿಸರ್ವ್ಡ್ ಕ್ಯಾಟಗರಿ 20% ತರಬೇಕು, ಅಂದರೆ 100ಗೆ 20 ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ ಜನರಲ್ ಆ್ಯಂಡ್ ಅದರ್ ಕ್ಯಾಟಗರೀಸ್ ಅಂತ ಹೇಳುವಾಗ 25%, ವಿಚ್ ಇಸ್ 25 ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್. ಇದಕ್ಕಿಂತ ನೀವು ಇಂಟರ್ವ್ಯೂ ಅಲ್ಲಿ ಮೇಲೆ ಬಂದ್ರೇ, ಇದಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರೇ ನೀವು ಫೈನಲ್ ಲಿಸ್ಟ್ಗೆ ಎಲಿಜಿಬಲ್ ಆಗೋದು. ಸೊ ಈ ಕಂಪ್ಲೀಟ್ ಡೀಟೇಲ್ಸನ್ನು ಒಂದು ಸತಿ ನೋಡ್ಕೊಳ್ಳೋಣ ಈ ನೋಟಿಫಿಕೇಷನಲ್ಲಿ ಹೇಗೆ ಬರೆದಿದೆ. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತೇ ಇರುತ್ತೆ ಸಿವಿಲ್ ಜಡ್ಜ್ ಎಕ್ಸಾಮ್ ನೀವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪ್ಲಸ್ ಪ್ರಮೋಷನ್ ಮೇಲೆ ನೀವು ಸೀನಿಯರ್ ಸಿವಿಲ್ ಜಡ್ಜ್ ಆಗ್ತೀರಿ, ಆ್ಯಂಡ್ ಅದಕ್ಕೆ ಅಗೇನ್ ಪ್ರಮೋಷನಿಂದ ನೀವು ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ತೀರಿ. ಆ್ಯಂಡ್ ಮೀನ್ ವೈಲ್ ಪ್ರಮೋಷನ್ಗೇನೆ ಅಂತ ಅಲ್ಲದೆ ನೀವು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ನ ಕೂಡ ಸಹ ತಗೊಳ್ಬಹುದು, ಆ್ಯಂಡ್ ನಿಮ್ಮ ಒಂದು ಸೀನಿಯಾರಿಟಿನ ಹೆಚ್ಚಿಸ್ಕೊಳ್ಬಹುದು. ಸೊ ಈ ನೋಟಿಫಿಕೇಷನ್ ಅಥವಾ ಇದರಲ್ಲಿ ಏನು ಹೇಳಿದೆ ಎಕ್ಸೆಟ್ರಾ ಅನ್ನೋದರ ರಿಲೇಟೆಡ್ ಒಂದು ನಿಮಗೆ ಬ್ರೀಫ್ ಆಗಿ ಸಿಂಪಲ್ ವರ್ಡ್ಸಲ್ಲಿ ಓವರ್ವ್ಯೂ. ಸೊ ಇದು ಇನ್ಮೇಲಿಂದ ನಮಗೆ ಕರ್ನಾಟಕ ಜುಡಿಷಿಯಲ್
ಸರ್ವಿಸಸ್ ರಿಕ್ರೂಟ್ಮೆಂಟ್ 2004 ರೂಲ್ಸ್ ಇತ್ತು, ಈಗ ಅಮೆಂಡ್ಮೆಂಟ್ ರೂಲ್ಸ್ 2025 ಆಗಿರುತ್ತೆ. ಆ್ಯಂಡ್ ಇದರ ಅಕಾರ್ಡಿಂಗ್ಲಿನೇ ನಮಗೆ ನೆಕ್ಸ್ಟ್ ಬರುವ ಫರ್ದರ್ ನೋಟಿಫಿಕೇಶನ್ ಬೇಸ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ರಿಮೆಂಬರ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಇದುವರೆಗೂ ಸುಮಾರು ವರ್ಷ ಆಯಿತು ನೋಟಿಫಿಕೇಶನ್ ಕಾಲ್ ಆಗಿರಲಿಲ್ಲ. ಆ್ಯಂಡ್ ಈಗ ಮೈಟ್ ಬಿ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೂ ಸಹ ನೋಟಿಫಿಕೇಶನ್ ಬರಬಹುದು. ಸೊ ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯೋರ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಸಿವಿಲ್ ಜಡ್ಜ್ ಕೂಡ ಸಹ ನೋಟಿಫೈ ಆಗತ್ತೆ ಅಂತಲೇ ಅಂದ್ಕೊಳ್ಳೋಣ. ಸೊ ಇದು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ನ ಸ್ಪೆಸಿಫಿಕ್ ಆಗಿ ಕೊಟ್ಟಿರೋವಂಥದ್ದು. ಆ್ಯಂಡ್ ದಿಸ್ ಇಸ್ ಫಾರ್ ಸೀನಿಯರ್ ಸಿವಿಲ್ ಜಡ್ಜ್, ಪ್ರಮೋಷನಿಂದ ಆಗ್ತಿರೋವಂಥದ್ದು. ಆ್ಯಂಡ್ ಆಲ್ಸೋ ಪ್ರಮೋಷನ್ ಥ್ರೂ LDC ಅಂತಂದರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬಗ್ಗೆ ಮಾತನಾಡ್ತಿರೋದು. ಸಿವಿಲ್ ಜಡ್ಜ್ ಇದು ನಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್. ಈ ವಿಡಿಯೋ 2 ಪಾರ್ಟ್ಸಲ್ಲಿ ಮಾಡೋಣ. ಒಂದು ಸಿವಿಲ್ ಜಡ್ಜ್, ಒಂದು ಡಿಸ್ಟ್ರಿಕ್ಟ್ ಜಡ್ಜ್ ಸ್ಪೆಸಿಫಿಕ್ ಆಗಿ ಮಾಡೋಣ. ಸೊ ಸಿವಿಲ್ ಜಡ್ಜ್ ಅಂತ ಹೇಳುವಾಗ ಒಂದು ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಇದೇ ರೀತಿಯೇ ಎಲ್ಲ ಸ್ಟೂಡೆಂಟ್ಸ್ ಕಾಲೇಜ್ ಮುಗಿದಿದ ತಕ್ಷಣ ಎಕ್ಸಾಮ್ ಬರೆದು ಜಡ್ಜ್ ಆಗ್ತಿದ್ದು. ಇದರಲ್ಲಿ ಆಗಿರೋದು ಮೇಜರ್ ಚೇಂಜ್ ಈಗ. ಆನ್ ಬೇಸಿಸ್ ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಆಬ್ಟೈನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್, ರಿಟರ್ನ್ ಆ್ಯಂಡ್ ವೈವಾ. ಸೊ ಸುಮಾರು ಸತಿ ಹೇಳಿದ್ದೀನಿ, ಪ್ರಿಲಿಮ್ಸ್ ಮಾರ್ಕ್ಸ್ ನಿಮಗೆ ಆ್ಯಡ್ ಆಗಲ್ಲ ಎಲ್ಲೂ ಸಹ. ಮೇನ್ಸ್ ಆ್ಯಂಡ್ ವೈವಾದ ಮಾತ್ರನೇ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡೋದು, ವಿಚ್ ಇಸ್ ರಿಟರ್ನ್ ಹಿಯರ್. ಸೊ ಏನೇನು ಬೇಕಿದ್ದಕ್ಕೆ? ಡಿಗ್ರಿ ಹೋಲ್ಡರ್ ಆಗಿರಬೇಕು, ಯಾವುದೇ ಲಾ ಕಾಲೇಜ್. ಸೊ ಆಬ್ವಿಯಸ್ಲಿ ಇಡೀ ಎಂಟೈರ್ ಇಂಡಿಯಾನ ಯಾರು ಬೇಕಾದರೂ ಕರ್ನಾಟಕದ ಎಕ್ಸಾಮನ್ನು ತಗೊಳ್ಬಹುದು. ಅದರ್ ಸ್ಟೇಟ್ಸ್ ಬರೀತಿರೋರು ಜನರಲ್ ಕ್ಯಾಟಗರಿ ಅಂತ ಕನ್ಸಿಡರ್ ಆಗಿರ್ತಾರೆ. ನೆಕ್ಸ್ಟ್ ನಮ್ಮ ಒಂದು ಟಾಪಿಕ್ ಏನು? ಮಸ್ಟ್ ಬಿ ಪ್ರಾಕ್ಟಿಸಿಂಗ್ ಆಸ್ ಅಡ್ವೊಕೇಟ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ ಹೈಕೋರ್ಟ್ ಆರ್ ಡಿಸ್ಟ್ರಿಕ್ಟ್ ಆರ್ ಟ್ರಯಲ್ ಕೋರ್ಟ್ಸ್ ಇನ್ ದ ಕಂಟ್ರಿ. ಆ್ಯಂಡ್ ಕಂಟ್ರಿ ಅಂತ ಹೇಳುವಾಗ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋರ ಎಕ್ಸಾಮ್ ಬರೀರಿ ಅಂತ ಹೇಳ್ತಿಲ್ಲ. ನೀವು ಎಲ್ಲಾದರೂ ಪ್ರಾಕ್ಟೀಸ್ ಮಾಡ್ತೀರಿ, ಯಾವ ಕೋರ್ಟಲ್ಲಾದರೂ ಪ್ರಾಕ್ಟೀಸ್ ಮಾಡಿ. ಮಸ್ಟ್ ಹ್ಯಾವ್ ಸೋ ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ ಫಾರ್ ಅ ಪೀರಿಯಡ್ ನಾಟ್ ಲೆಸ್ ದ್ಯಾನ್ 3 years. ಸೊ ಈಗ ಸುಪ್ರೀಂ ಕೋರ್ಟ್ ನೋಟಿಫಿಕೇಶನ್ ಅಥವಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನೇ ಆಗಿರಲಿ, ಕರ್ನಾಟಕ ಅವರ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ, ನಮಗೆ 3 years ರೂಲ್ಸ್ ಬೇಕೇ ಬೇಕು. ಸೊ ನಮಗೆ 3 year ರೂಲ್ ಅಥವಾ 3 year ಮ್ಯಾಂಡೇಟ್ರಿ ಪ್ರಾಕ್ಟೀಸ್ ಕೇಳಿದ್ದಾರೆ. 3 year ಮ್ಯಾಂಡೇಟ್ರಿ ಪ್ರಾಕ್ಟೀಸ್ ಅಕಾರ್ಡಿಂಗ್ಲಿನೇ ಫರ್ದರ್ ನೋಟಿಫಿಕೇಶನ್ ಕಾಲ್ ಆಗುತ್ತೆ. ಸೊ ಪ್ರಾಕ್ಟಿಸಿಂಗ್ ಅಗೇನ್ ಇಂಪಾರ್ಟೆಂಟ್ ಫಾರ್ ಯುವರ್ ಲರ್ನಿಂಗ್ ಆ್ಯಂಡ್ ಅಪ್ಲಿಕಬಿಲಿಟಿ, ಲೀಗಲ್ ಅಪ್ಲಿಕಬಿಲಿಟಿ, ಪ್ರಾಕ್ಟಿಕಲ್ ಲರ್ನಿಂಗ್ ಕಲಿಯೋದಕ್ಕೆ. ಆರ್ ಮಸ್ಟ್ ಬಿ ವರ್ಕಿಂಗ್ ಆಸ್ public prosecutor, APP, government counsel in full-time employment of the central government. 3 year practice mandatory ಹೇಳಿದ್ದೀವಿ. Or state government and must have so worked for a period not less than 3 years. ನೀವು PP, APP etc. ನೀವೂ ಸಹ ಎಕ್ಸಾಮ್ ತೊಗೊಳ್ಬಹುದು, ಗಿವನ್ ನಿಮಗೂ 3 yearsನ ಪ್ರಾಕ್ಟೀಸ್ ಆಗಿರಬೇಕು. ಆ್ಯಂಡ್ ಏಜ್ ಅಂತೂ ನಾವು ಆಲ್ರೆಡಿ ಅಪ್ಡೇಟ್ ಮಾಡಿದ್ವಿ. 40 years ಆಗಿತ್ತು SC/ST ಕ್ಯಾಂಡಿಡೇಟ್ಸ್ಗೆ, 38 years ಫಾರ್ OBC ಆ್ಯಂಡ್ OBCನ ಈ ಕ್ಯಾಟಗರೀಸ್ಗೆ, ಆ್ಯಂಡ್ 35 years ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ. ಆ್ಯಂಡ್ 3 yearsನ ಏಜ್ ರಿಲ್ಯಾಕ್ಸೇಷನ್ ಇದೆ ಎಕ್ಸ್ ಸರ್ವಿಸ್ಮೆಂಟ್ ಕ್ಯಾಂಡಿಡೇಟ್ಸ್ಗೆ. ಇದು ಬೇಸಿಕ್ ಡೀಟೇಲ್ಸ್, ಹಳೆಯದನ್ನೇ ರಿಸ್ಟೋರ್ ಮಾಡಿದ್ದೀವಿ. ಸೊ ಈಗ ಇದರ ನಂತರ ನಮಗೆ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆ್ಯಂಡ್ ಸೀನಿಯರ್ ಸಿವಿಲ್ ಜಡ್ಜ್ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೋಡೋಣ. ಇಲ್ಲಿ ಸಿವಿಲ್ ಜಡ್ಜ್ ಫೋಕಸ್ಡ್ ಆಗಿ ಮಾತ್ರ. ಸೊ ಇಲ್ಲಿ ತನಕ ನಮಗೆ ಅರ್ಥ ಆಗಿರೋದು 3 year ರೂಲ್ ಇಸ್ ಮ್ಯಾಂಡೇಟರಿ, ಫ್ರೆಶ್ ಗ್ರ್ಯಾಜುಯೇಟ್ಸ್ ಎಕ್ಸಾಮ್ ಕೊಡ್ತಿಲ್ಲ. ಓಕೆ, ಸೊ ಈಗ ಮುಂದಕ್ಕೆ ಆ್ಯಂಡ್ ಲಾಸ್ಟಲ್ಲಿ ಒಂದು ನಿಮಗೆ ಇಂಟರ್ಪ್ರಿಟೇಷನ್ ಕ್ಲಾಸ್ ಬರೆದಿದೆ. ದಟ್ ಏನೇ ಒಂದು ಇದರಲ್ಲಿ ಇಂಟರ್ಪ್ರಿಟೇಷನ್ ಎಕ್ಸೆಟ್ರಾ ಅಂತ ಬರುವಾಗ ಹೈಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದೇ ಫೈನಲ್ ಆಗಿರುತ್ತೆ. ಸೊ ಕರ್ನಾಟಕ ಹೈಕೋರ್ಟ್ ನಿಮ್ಮ ನೋಟಿಫಿಕೇಷನಲ್ಲಿ ಅಗೇನ್ ಮೆನ್ಷನ್ ಮಾಡುತ್ತೆ 3 year ಪ್ರಾಕ್ಟೀಸ್ ಬೇಕು. ಆ್ಯಂಡ್ ಆಲ್ಸೋ ಎಲ್ಲಿಂದ 3 year ಪ್ರಾಕ್ಟೀಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಆಗಿದ್ದೀವಿ. ಆ್ಯಂಡ್ ಸುಮಾರು ಡೌಟ್ಸ್ ಇತ್ತು. ಕೋರ್ಟಲ್ಲಿ ಕೆಲಸ ಮಾಡ್ತಿರುವಂಥ ಸ್ಟಾಫ್, ಕ್ಲರ್ಕ್ಸ್ ಎಕ್ಸೆಟ್ರಾ ಎಕ್ಸಾಮ್ ತೊಗೊಳ್ಬಹುದಾ, ರಿಸರ್ಚ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ ಇನ್ ದ ಸೆನ್ಸ್ LLM PhD ಓದ್ತಿರೋರು ಎಕ್ಸಾಮಿಗೆ ಹೇಗೆ ಕನ್ಸಿಡರ್ ಆಗ್ತಾರೆ. ಸೊ ಅದಕ್ಕೆ ಎಲ್ಲ ಇಲ್ಲಿ ಕ್ಲಾರಿಟಿ ಇದೆ. ಇದು ಅಗೇನ್ ಡಿಸ್ಟ್ರಿಕ್ಟ್ ಜಡ್ಜ್ನ ಒಂದು ಮೆರಿಟ್ ಬೇಸ್ ಎಕ್ಸೆಟ್ರಾ ಇದೆ. ಆ್ಯಂಡ್ ಅದನ್ನು ಕ್ಲಾರಿಟಿ ತೊಗೊಳ್ಳೋಣ. ಸೊ ಲೀಗಲ್ ರಿಸರ್ಚ್ ಮಾಡ್ತಿರೋಂಥವ್ರು, ಕ್ಲರ್ಕ್ಸ್ ಎಲ್ಲರೂ ಸಹ ಎಕ್ಸಾಮಿಗೆ ಅಪಿಯರ್ ಆಗಬಹುದು. ನಿಮ್ಮ ಒಂದು 3 yearsನ ವರ್ಕಿಂಗ್ ಪೀರಿಯಡ್ 3 years ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. ರಿಸರ್ಚ್ ಮಾಡ್ತಿದ್ರಿ, LLM ಮಾಡ್ತಿದ್ರಿ, ದೆನ್ ದಟ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಆ್ಯಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಅನ್ನೋದನ್ನೇ ಕನ್ಸಿಡರ್ ಆಗುತ್ತೆ. ನಿಮ್ಮ ಡೇಟ್ ಆಫ್ ಎನ್ರೋಲ್ಮೆಂಟ್, ಪ್ರೊವಿಷನಲ್ ಎನ್ರೋಲ್ಮೆಂಟ್ ಡೇಟ್ ಏನಿರುತ್ತೆ ಆ ಡೇಟಿಂದ ನಿಮ್ಮ ಪೀರಿಯಡ್ ಟೆನ್ಯೂರನ್ನು ಕ್ಯಾಲ್ಕುಲೇಟ್ ಮಾಡೋದು. ಆ ಡೇಟಿಂದ 3 ವರ್ಷ ಪೀರಿಯಡ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಇದು ಪ್ರೊಸೀಜರ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಜಡ್ಜ್. ಈ ಒಂದು ಸ್ಪೆಸಿಫಿಕ್ ಏರಿಯಾ ನಮ್ಮ ಇಂಟ್ರೆಸ್ಟ್. ಸೊ ಮಿನಿಮಮ್ ಮಾರ್ಕ್ಸ್ ಬೇಕು ಪ್ರಿಲಿಮಿನರಿ ಎಕ್ಸಾಮಿಗೆ, 50 ಫಾರ್ ರಿಸರ್ವ್ಡ್ ಆ್ಯಂಡ್ 60 ಫಾರ್ ಅದರ್ಸ್, ಡಿಸಬಿಲಿಟಿ ಎಲ್ಲರಿಗೂ ಸಹ ಸೇರಿ ಇದು ಪ್ರಿಲಿಮ್ಸ್ ಇದು. ಆ್ಯಂಡ್ ಇದು ನಮಗೆ ಗೊತ್ತಿರೋಂಥ ಪಾಯಿಂಟ್ಸ್. ಮೇನ್ಸಲ್ಲಿ ಅಗೇನ್ ಶಾಲ್ ಬಿ 40 ಫಾರ್ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು SC/ST ಆ್ಯಂಡ್
50 ಫಾರ್ ಅದರ್ಸ್. ಸೊ ಮೇನ್ಸಲ್ಲಿ ಅಂತ ಹೇಳುವಾಗ ಈಚ್ ಆ್ಯಂಡ್ ಎವ್ರಿ ಪೇಪರ್ 50 ಮಾರ್ಕ್ಸ್ ಬಂದ್ರೇ ಪಾಸ್ ಆಗ್ತಿರೋದು ಜನರಲ್ ಆ್ಯಂಡ್ ಒ ಬಿ ಸಿ ಆ್ಯಂಡ್ ಏನು ಬೆಂಚ್ ಮಾರ್ಕ್ ಡಿಸೆಬಿಲಿಟಿ SC ST ರಿಸರ್ವ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ನೀವು ಪ್ರತಿ ಪೇಪರಲ್ಲೂ 40 ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತಿದ್ದೀರಿ. ಪಾಸ್ ಸಾಕಾಗೋದಿಲ್ಲ, ಮೆರಿಟ್ ಬೇಕು. ಸೊ 1:10 ಫಾರ್ ಯುವರ್ ಪ್ರಿಲಿಮ್ಸ್ ಆ್ಯಂಡ್ ದೆನ್ 1:3 ಫಾರ್ ಯುವರ್ ಮೇನ್ಸ್ ಇದೆ. ಸೊ ಮೇನ್ಸಿಂದ ಇಂಟರ್ವ್ಯೂಗೆ ಹೋಗೋದಕ್ಕೆ. ಈಗ ಇದು ನೋಡಿ ನಮ್ಮ ಹೊಸ ಒಂದು ಪಾಯಿಂಟ್. ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸ್ ಇನ್ ವೈವಾ ಶಾಲ್ ಬಿ 20 ಮಾರ್ಕ್ಸ್. 100 ಮಾರ್ಕ್ಸ್ನ ವೈವಾ 20% ಅಂತ ಹೇಳುವಾಗ ಇಟ್ ಈಸ್ 20 ಮಾರ್ಕ್ಸ್ ಫಾರ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ST ಆ್ಯಂಡ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ. ಇದು ಹೊಸ ಪಾಯಿಂಟ್, ಇದಿರಲಿಲ್ಲ. ಸೊ ನಿಮಗೆ 20 ಮಾರ್ಕ್ಸ್ ಅಟ್ಲೀಸ್ಟ್ ಬಂದ್ರೇ, ಅದಕ್ಕಿಂತ ಜಾಸ್ತಿ ಬರಬೇಕು, ಬಟ್ 20 ಮಾರ್ಕ್ಸ್ ಅಟ್ಲೀಸ್ಟ್ ಬರಲೇಬೇಕು. ಆ್ಯಂಡ್ 25 ಮಾರ್ಕ್ಸ್ ಫಾರ್ ಅದರ್ಸ್. ಸೊ ಇಂಟರ್ವ್ಯೂನಲ್ಲಿ ಜನರಲ್ ಆ್ಯಂಡ್ OBC ಕ್ಯಾಂಡಿಡೇಟ್ಸ್ಗೆ 25 ಮಾರ್ಕ್ಸ್ ಇರಲೇಬೇಕು. ಅದಕ್ಕಿಂತ ಜಾಸ್ತಿ ನೀವು ಎಷ್ಟು ತರ್ತೀರೋ ಅದು ನಿಮ್ಮ ಮೇನ್ಸ್ ಮಾರ್ಕ್ಸ್ ಜೊತೆಗೆ ಆ್ಯಡ್ ಆಗುತ್ತೆ ಆ್ಯಂಡ್ ನಿಮ್ಮ ಮೆರಿಟನ್ನು ನಾವು ಲಿಸ್ಟ್ ಮಾಡ್ತೀವಿ. ಸೊ ಪ್ರೊವೈಡೆಡ್ ದ್ಯಾಟ್ ನೋ ಕ್ಯಾಂಡಿಡೇಟ್ ಹ್ಯಾಸ್ ಸೆಕ್ಯೂರ್ಡ್ ಲೆಸ್ ದ್ಯಾನ್, ಪ್ರೊವೈಡೆಡ್ ಯಾರು ಕಮ್ಮಿ ಮಾರ್ಕ್ಸ್ ಬಂದಿರಬಾರ್ದು ಯಾವುದೇ ಪೇಪರ್ ರಿಟರ್ನ್ ಎಕ್ಸಾಮಲ್ಲಿ ವೈವಾಗೆ ಎಲಿಜಿಬಲ್ ಆಗೋದಕ್ಕೆ. ಆ್ಯಂಡ್ ಆಲ್ಸೋ ವೈವಾ ಪ್ಲಸ್ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಹೇಳುವಾಗ ಶಾಲ್ ಬಿ ಯಾವುದೇ ಕಾರಣಕ್ಕೂ ಯಾವುದೇ ಪೇಪರಲ್ಲೂ ಕಮ್ಮಿ ಮಾರ್ಕ್ಸ್ ಬಂದಿರಬಾರ್ದು, ಲೆಸ್ ದ್ಯಾನ್ ಪಾಸಿಂಗ್ ಮಾರ್ಕ್ಸ್ ಓನ್ಲಿ ದೆನ್ ಅವರು ಸೆಲೆಕ್ಟ್ ಆಗ್ತಿದ್ದಾರೆ ಅಂತ ಹೇಳ್ತಿರೋದು. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಈ ಕ್ಯಾಟಗರಿ 60 ಮಾರ್ಕ್ಸ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇನ್ಸಲ್ಲಿ ಪ್ರತಿ ಮಾರ್ಕ್ಸ್ 50 ಮಾರ್ಕ್ಸ್, ಜನರಲ್ ಕ್ಯಾಟಗರಿನ ನಾವು ಲಿಸ್ಟ್ ಔಟ್ ಮಾಡಿರೋದು. ಆ್ಯಂಡ್ ಈ ಟೇಬಲ್ ವೈವಾ ಪ್ರಕಾರ 25 ಮಾರ್ಕ್ಸ್. ಇದು ಮೂರೂ ಸಹ ನಾವು 3 ಸ್ಟೇಜಸ್ ಆಫ್ ಎಕ್ಸಾಮಲ್ಲಿ ಕೊಟ್ಟಿರುವಂಥ ಬೆಂಚ್ ಮಾರ್ಕ್ ಅಥವಾ ಪಾಸಿಂಗ್ ಮಾರ್ಕ್ ಅಂತ ಹೇಳಿ ಜನರಲ್ ಆ್ಯಂಡ್ OBC ಅವರಿಗೆ. ಸೊ 25 ಮಾರ್ಕ್ಸ್ ಬೇಕೇ ಬೇಕು, 100 ಔಟ್ ಆಫ್ 25 ಬಂದಿರಲೇಬೇಕು. ಸೊ ಓನ್ಲಿ ದೆನ್ ನಿಮ್ಮ ಒಂದು ಪರ್ಸೆಂಟೇಜ್ ಕೊಟ್ಟಿರೋದು ಏನಕ್ಕೆ ಅಂದರೆ ಇಫ್ ಇನ್ ಕೇಸ್ ಮಾರ್ಕ್ಸ್ ವೇರಿ ಆಯಿತು, ಮೋಸ್ಟ್ಲಿ 150 ಮಾರ್ಕ್ಸ್ ವೈವಾ ಅಂತ ಹೇಳ್ಬೋದು. ದೆನ್ 150 ಮಾರ್ಕ್ಸ್ ವೈವಾ ಅಂತ ಹೇಳುವಾಗ ಅಗೇನ್ 25% ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತಿರೋದು. ಸೊ ಇದಿಷ್ಟು. ಕ್ಯಾಂಡಿಡೇಟ್ ಹೂ ಅಪಾಯಿಂಟೆಡ್ ಫಾರ್ ಪೋಸ್ಟ್ ಆಫ್ ಸಿವಿಲ್ ಜಡ್ಜ್ ಡೈರೆಕ್ಟ್ ರಿಕ್ರೂಟ್ಮೆಂಟಿಂದ ಮಸ್ಟ್ ಕಂಪಲ್ಸರಿಲಿ ಅಂಡರ್ಗೋ ಅ ಪೀರಿಯಡ್ ಆಫ್ ಟ್ರೈನಿಂಗ್ ನಾಟ್ ಲೆಸ್ ದ್ಯಾನ್ 1 year ಬಿಫೋರ್ ಪ್ರಿಸೈಡಿಂಗ್ ದ ಕೋರ್ಟ್. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ ಯಾರು ಸಿವಿಲ್ ಜಡ್ಜ್ ಆಗಿ ಆಯ್ಕೆ ಆಗ್ತೀರಿ, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕ್ವಾಲಿಫೈ ಮಾಡಿ ನಿಮಗೆ 1 ವರ್ಷದ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಬಿಫೋರ್ ನೀವು ಯಾವುದೇ ಕೋರ್ಟ್ಗೆ ಅಪಾಯಿಂಟ್ ಆಗೋದಕ್ಕೆ ಮುಂಚೆ. ಸೊ 1 ವರ್ಷ ಟ್ರೈನಿಂಗ್ ಪೀರಿಯಡ್ ಮ್ಯಾಂಡೇಟ್ರಿ ಫಾಲೋ ಆಗುತ್ತೆ. ನೆಕ್ಸ್ಟ್ ಅಗೇನ್ ಇದು ಡಿಸ್ಟ್ರಿಕ್ಟ್ ಜಡ್ಜ್ನ ರಿಲೇಟೆಡ್. ನಾವು ಸ್ಪೆಸಿಫಿಕ್ ಆಗಿ ಸಿವಿಲ್ ಜಡ್ಜ್ ಆಸ್ಪೆಕ್ಟ್ಸ್ನ ನೋಡೋಣ. ಈಗ ಸಿವಿಲ್ ಜಡ್ಜ್ ನೀವು ಆಗಿದ್ದೀರಿ, 3 years ರೂಲ್ ಮ್ಯಾಂಡೇಟ್ರಿ ಅರ್ಥ ಆಯಿತು. ಈಗ 3 year ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡ್ತಾರೆ? ಕ್ಯಾಂಡಿಡೇಟ್ ಇಸ್ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಆನ್ ದ ಡೇಟ್ ಆಫ್ ಇಶ್ಯೂ ಆಫ್ ಸಚ್ ಸರ್ಟಿಫಿಕೇಟ್ ಇಂಡಿಕೇಟಿಂಗ್ ದ ಲೆಂತ್ ಆಫ್ ಕಂಟಿನ್ಯೂಸ್ ಪ್ರಾಕ್ಟಿಸ್. ನಿಮ್ಮ ಸರ್ಟಿಫಿಕೇಟಲ್ಲಿ ಎಷ್ಟು ವರ್ಷದ ಪ್ರಾಕ್ಟೀಸ್ ನೀವು ಮಾಡಿದ್ದೀರಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. 3 year ಪ್ರಾಕ್ಟಿಸಿಂಗ್ ರೂಲ್ ಮ್ಯಾಂಡೇಟ್ರಿ, ಬಟ್ ಮೋಸ್ಟ್ಲಿ ನೀವು 4 ವರ್ಷ 5 ವರ್ಷ ಮಾಡಿರಬಹುದು. ಸೊ ನಿಮ್ಮ ಸರ್ಟಿಫಿಕೇಟಲ್ಲಿ ಬರೆದಿರುತ್ತೆ ಸೊ ಆ್ಯಂಡ್ ಸೊ ಅಡ್ವೊಕೇಟ್ ಎನ್ರೋಲ್ಮೆಂಟ್ ಡೇಟಿಂದ ಇದುವರೆಗೂ 5 ವರ್ಷದ ಪ್ರಾಕ್ಟೀಸನ್ನು ಹೊಂದಿರ್ತಾರೆ. ಕ್ಲಿಯರ್? ಸೊ ನಿಮ್ಮ ಲೆಂತ್ ಆಫ್ ಪ್ರಾಕ್ಟೀಸ್ ಮೆನ್ಷನ್ ಆಗುತ್ತೆ. ಆ್ಯಂಡ್ ಅದನ್ನು ಇಶ್ಯೂ ಮಾಡ್ತಿರೋದು ಯಾರು? ನಾನು ಸ್ಪೆಸಿಫಿಕ್ ಒಂದು ವಿಡಿಯೋ ಮಾಡಿದ್ದೀನಿ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ರಿಲೇಟೆಡ್. 10 years ಪ್ರಾಕ್ಟೀಸ್ ಇರುವಂಥ ಅಡ್ವೊಕೇಟ್ ಆ್ಯಂಡ್ ಅದನ್ನು ಸೈನ್ ಮಾಡಿರುವಂಥ ಒಂದು ಪ್ರಿನ್ಸಿಪಲ್ ಜಡ್ಜ್ ಆಫೀಸರ್ ಅಥವಾ ಆ ಕೋರ್ಟ್ನ ಪ್ರಿಸೈಡಿಂಗ್ ಜಡ್ಜ್. ಸೊ ಅಡ್ವೊಕೇಟ್ ಯಾರು ಇಶ್ಯೂ ಮಾಡ್ತಾರೆ ಅವರಿಗೆ ಮಿನಿಮಮ್ 10 yearsನ ಪ್ರಾಕ್ಟೀಸ್ ಆಗಿರಬೇಕು. ಅವ್ರು ಇಶ್ಯೂ ಮಾಡ್ತಾರೆ ಸೇಯಿಂಗ್ ದ್ಯಾಟ್ ನಿಮಗೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇದೆ ಅನ್ನೋದು ನನಗೆ ಗೊತ್ತಿದೆ ಅಥವಾ ಇಟ್ ಇಸ್ ಇನ್ ಮೈ ನಾಲೆಜ್ ಅನ್ನೋದು ಬರೆದಿರ್ತಾರೆ. ಸೊ ಸೇಮ್ ಆ ಪ್ರಾಕ್ಟೀಸ್ ನೀವು ಯಾವ ಕೋರ್ಟ್ ಆಗ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್, ಟ್ರಯಲ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಯಾವುದೇ ಕೋರ್ಟಲ್ಲಿ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡಿ, ಎಲ್ಲನೂ ಸಹ ಕನ್ಸಿಡರ್ ಆಗುತ್ತೆ. ಎಲ್ಲಿಂದ ಆ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳುವಾಗ, in case the candidate who is practicing advocate period during the public prosecutor, assistant public prosecutor post held ಮಾಡಿದ್ದೀವಿ ಗೌರ್ಮೆಂಟ್ ಎಕ್ಸೆಟ್ರಾ ಅಂತ ಹೇಳುವಾಗ immediately preceding the period of practice as an advocate shall be considered. Okay, and in case of PP, assistant public prosecutor who is working as ಇದು who is practicing as advocate and ಇದು ನಮಗೆ who is working as public prosecutor, assistant public prosecutor ಅಂತ ಹೇಳುವಾಗ the period of practice as an advocate by him immediately preceding to such appointment consider ಆಗುತ್ತೆ. ದ ಡೇಟ್ ಆಫ್ ಪ್ರೊವಿಷನಲ್ ಎನ್ರೋಲ್ಮೆಂಟ್ ರಿಜಿಸ್ಟ್ರೇಷನ್ ಇದು ನಮ್ಮ ಎಲ್ಲರಿಗೂ ಸಹ ಕಾಮನ್ ಆಗಿ ಅಪ್ಲೈ ಆಗ್ತಿರೋದು. PP APP ಅಲ್ಲ ಅನ್ನೋಂಥವರಿಗೆ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಡೇಟ್, ನೀವು ಕಾಲೇಜ್ ಪಾಸ್ಔಟ್ ಆದಾಗ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಮಾಡಿಸಿರ್ತೀರಿ, ಆ ಡೇಟಿಂದ ನಿಮ್ಮ
ಏನು ಪೀರಿಯಡ್ ಟೆನ್ಯೂರನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ದ ಪೀರಿಯಡ್ ಇಫ್ ಎನಿ ವರ್ಕ್ ಬೈ ದ ಕ್ಯಾಂಡಿಡೇಟ್ ಬೈ ಲಾ ಕ್ಲರ್ಕ್, ಕೋರ್ಟಲ್ಲಿ ಕೆಲಸ ಮಾಡ್ತಿದ್ದೀರಿ, ಲಾ ಕ್ಲರ್ಕ್ ಆಗಿ, ರಿಸರ್ಚ್ ಅಸಿಸ್ಟೆಂಟ್ ಆಗಿ, PhD ಮಾಡ್ತಿದ್ದೀರಿ, ವಿತ್ ಎನಿ ಜಡ್ಜಸ್ ಆರ್ ಜುಡಿಷಿಯಲ್ ಆಫೀಸರ್ ಇನ್ ದ ಕಂಟ್ರಿ ಶಾಲ್ ಬಿ ಕನ್ಸಿಡರ್ಡ್. ನಿಮ್ಮ ಈ ಒಂದು ಏನು ಲಾ ಕ್ಲರ್ಕ್ ಕೂಡ ಸಹ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು, ಈ ಟೆನ್ಯೂರ್ನ ಕೂಡ ಸಹ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಕ್ಲಾರಿಟಿ ಕೊಟ್ಟಿರೋದು. Then rule 11 said following rules etc. norms. High Court may frame the norms or guidelines with regard to different aspect of the suitability test to assess the merit of the officer for promotion. ಇದು ನಾವು ಹೈಕೋರ್ಟ್ ಡಿಸೈಡ್ ಮಾಡುತ್ತೆ. ಫರ್ದರ್ ಇನ್ನೇನಾದರೂ ಇದ್ದರೆ ಸೇಮ್ ಇಲ್ಲಿನೂ ಸಹ ಇನ್ಯಾವುದೇ ಕ್ವೆಶನ್ಸ್ ಏನಾದರೂ ರೈಸ್ ಆಗುತ್ತೆ ಇದರ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಅಂತ ಹೇಳುವಾಗ ಹೈಕೋರ್ಟ್ ಡಿಸಿಷನ್ ಫೈನಲ್ ಆಗುತ್ತೆ. ಸೊ ಹೈಕೋರ್ಟ್ ಡಿಸಿಷನ್ ಶಾಲ್ ಬಿ ಫೈನಲ್, ವಿಚ್ ಮೀನ್ಸ್ ದಟ್ ಮ್ಯಾಂಡೇಟ್ರಿಲಿ ಹೈಕೋರ್ಟ್ ನಮ್ಮದೇನು ಡಿಸೈಡ್ ಮಾಡುತ್ತೋ ಅದೇ ಫೈನಲ್ ಆಗಿರುತ್ತೆ. ಕ್ಲಿಯರ್? ಇದಿಷ್ಟು ಸಿವಿಲ್ ಜಡ್ಜ್ ರಿಲೇಟೆಡ್ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಈ ಒಂದು ನೋಟಿಫಿಕೇಶನಲ್ಲಿ ಬರೆದಿರುವಂಥ ಡೀಟೇಲ್ಸ್. ಸೊ ಮೇಜರ್ ಚೇಂಜಸ್ ಏನು? ಒಂದು 3 years ಪ್ರಾಕ್ಟೀಸ್ ರೂಲ್ ಮ್ಯಾಂಡೇಟ್ರಿ, ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಂಟರ್ವ್ಯೂಲಿ ಮಿನಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇದಿಷ್ಟ ಆಗಿತ್ತು ಈ ವಿಡಿಯೋಗೆ. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಈ ವರ್ಷದ 2026 ಎಕ್ಸಾಮಿಗೆ ನೋಟಿಫಿಕೇಶನ್ ಇನ್ನೂ ಕಾಲ್ ಆಗಿಲ್ಲ, ಬಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಆ ಬ್ಯಾಚಸ್. ಬಿಕಾಸ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಮುಂಚೆಯಿಂದ ತಯಾರಿ ಮಾಡಿದ್ರೇ ಎಕ್ಸಾಮ್ನ ಅಪಿಯರ್ ಆಗೋದಕ್ಕಾಗೋದು, ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ಡ್ ಆಗಿ ಕೂತ್ಕೊಳ್ಳೋಕ್ಕಾಗೋದು. ಸೊ ಈ ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ಪ್ರಿಲಿಮ್ಸ್ ಬ್ಯಾಚ್ ನಡೀತಿದೆ ಅಟ್ ಅ ವೆರಿ ನಾಮಿನಲ್ ಪ್ರೈಸ್. ಅಡ್ಮಿಷನ್ ತೊಗೊಳ್ಬಹುದು. 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನನ್ನು ತೊಗೊಳ್ಬಹುದು. ಸೊ ಈ ಬ್ಯಾಚಸ್ಸಲ್ಲಿ ನಿಮಗೆ ಕಂಪ್ಲೀಟ್ ಆನ್ಲೈನ್ ಲೈವ್ ಲೆಕ್ಚರ್ಸ್ ಆಗಿರುತ್ತೆ, PDF ಅಲ್ಲಿ ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ಕನ್ನಡ ಆ್ಯಂಡ್ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಕ್ಲಾಸಸ್ ನಡೀತಿದೆ. ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ದಟ್ ಈಸ್ ಪ್ರತಿಯೊಂದು ಕ್ಲಾಸ್ ಏನು ನಡೆಯುತ್ತೆ ಅದರದ್ದು ರೆಕಾರ್ಡೆಡ್ ಲೆಕ್ಚರ್ ಅವೈಲೇಬಲ್ ಇರುತ್ತೆ. ನಿಮ್ಮ ಎಕ್ಸಾಮ್ ತನಕ ನಿಮಗೆ ಆ ವಿಡಿಯೋಸ್ನ ಆ್ಯಕ್ಸಸ್ ಇರುತ್ತೆ. ಆ್ಯಂಡ್ ಸ್ಟಡಿ ಏನು ಸಾಲ್ವ್ಡ್ PYQ ಕ್ಲಾಸಸ್ ಏನಿದೆ, ಸೊ ಅದೆಲ್ಲನೂ ಸಹ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡೋದು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ ಒಂದು PDFs ಆಗಿರಬಹುದು, ನಿಮ್ಮ ಟೆಸ್ಟ್ ಸೀರೀಸ್, ವೀಕ್ಲಿ ಟೆಸ್ಟ್ ಸೀರೀಸ್ ಕೂಡ ಸಹ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೀವು ಈ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ತೊಗೊಳ್ಬಹುದು, ಅಥವಾ swatilaw.com ವಿಸಿಟ್ ಮಾಡಿನೂ ಅಡ್ಮಿಷನ್ ತೊಗೊಳ್ಬಹುದು. ಆರ್ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಆ್ಯಪ್ ಅವೈಲೇಬಲ್ ಇದೆ ಪ್ಲೇಸ್ಟೋರಲ್ಲಿ. ಸೊ ಬೋತ್ ಆ್ಯಂಡ್ರಾಯ್ಡ್ ಆ್ಯಂಡ್ ಐಸ್ಟೋರ್. ಸೊ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬಹುದು ಆ್ಯಂಡ್ ಅಲ್ಲಿನೂ ಸಹ ನೀವು ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ಇದಿಷ್ಟು ಆಗಿತ್ತು ಈ ವಿಡಿಯೋಲ್ಲಿ ಸ್ಪೆಸಿಫಿಕ್ ಆಗಿ ಈ ಒಂದು ನೋಟಿಫಿಕೇಷನ್ನ ಏನು ಇಂಪಾರ್ಟೆನ್ಸ್ ನಮಗೆ ಅನ್ನೋದನ್ನು ಡೀಲ್ ಮಾಡ್ತಿರೋಂಥ ವಿಡಿಯೋ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬಹುದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಇದನ್ನು ಎಕ್ಸಾಮಿಗೆ ಅಪಿಯರ್ ಆಗ್ತಿದ್ದಾರೆ, ಸಿವಿಲ್ ಜಡ್ಜ್ ಆಸ್ಪೈರೆಂಟ್ ಅಂತ ಹೇಳುವಾಗ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಆ್ಯಂಡ್ ನೋಟಿಫಿಕೇಷನ್ ಇನ್ನೇನು ಬರುತ್ತೆ, ಸೊ ಹಾಗಾಗಿ ಸ್ಟಾರ್ಟ್ ಯೋರ್ ಪ್ರಿಪರೇಷನ್. ಥ್ಯಾಂಕ್ ಯು.